ಪವರ್ ಫೈಟ್ ನ ನಡುವೆ ಕೂಡ ಡಿ.ಕೆ. ಶಿವಕುಮಾರ್ ಅವರು ದೇವರು ದಿಂಡ್ರು ಪೂಜೆ ಪುನಸ್ಕಾರ ದೇವಸ್ಥಾನಕ್ಕೆ ಹೋಗೋದನ್ನ ಮರಿತಾ ಇಲ್ಲ ಬಿಡ್ತಾ ಇಲ್ಲ. ಇವತ್ತು ಕೂಡ ಮನೆ ದೇವರ ದರ್ಶನವನ್ನ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ರಾಮನಗರಕ್ಕೆ ಲೋಕಲ್ ಎಲೆಕ್ಷನ್ ಸಲುವಾಗಿ ಹೋಗಿದ್ರು. ಆ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾದ ಪೂಜೆಯನ್ನ ನೆರವೇರಿಸಿದ್ದಾರೆ. ಮನೆ ದೇವರ ಆಶೀರ್ವಾದವನ್ನ ಪಡೆದಿದ್ದಾರೆ ಡಿ.ಕೆ. ಶಿವಕುಮಾರ್. ಕೆಂಕೇರಮ್ಮ ದೇಗುಲದಲ್ಲಿ ಪೂಜೆಯನ್ನ ನೆರವೇರಿಸಿದ್ದಾರೆ ಡಿ.ಕೆ. ಶಿವಕುಮಾರ್. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ದೇವರ ಆಶೀರ್ವಾದದ ಬಗ್ಗೆ ಅನೇಕ ಬಾರಿ ಮಾತನಾಡಿದ್ದಾರೆ. ನಾವು ಪರಿಶ್ರಮ ಹಾಕ್ತೀವಿ, ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಅರ್ಥದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹಿಂದೆ ಕೂಡ ಮಾತನಾಡಿದ್ದಾರೆ. ಈ ಪವರ್ ಫೈಟ್ ನಡೀತಿರೋ ಸಂದರ್ಭದಲ್ಲೇನೆ ದೇವಸ್ಥಾನಕ್ಕೆ ಹೋಗಿರೋದು. ನೋ ಡೌಟ್ ಹಿಂದೆನೂ ಕೂಡ ಅನೇಕ ಬಾರಿ ಹೋಗಿದ್ದಾರೆ, ದೇವಸ್ಥಾನಗಳಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿದ್ದಾರೆ. ಬಟ್ ಈ ಕುರ್ಚಿ ಕಾದಾಟದ ನಡುವೆ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿರೋದು ಸ್ವಲ್ಪ ಕುತೂಹಲ ಕಾರಣವಾಗ್ತಾ ಇದೆ. ಸ್ಮಿತಾ, ಖಂಡಿತವಾಗ್ಲು ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂತ ಗಾದೆನೇ ಇದೆ. ಸೊ ಅದರಲ್ಲೂ ಹೇಳಿಕೆಳಿ ಡಿ.ಕೆ. ಶಿವಕುಮಾರ್ ಅವರು ದೈವ ಭಕ್ತರು ಅನ್ನೋಂಥದ್ದು ಬಹಳ ಹಿಂದಿನಿಂದನೂ ಕೂಡ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಅವ್ರಿಗೀಗ ಸಂಕಟ ಬಂದಿದೆ. ಸೊ ಹೀಗಾಗಿ ವೆಂಕಟರಮಣನ ಆರಾಧನೆ ಕೂಡ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ನಿನ್ನೆ ರಾತ್ರಿ ಕೂಡ ನಾಗರಬಾವಿಯಲ್ಲಿರ್ತಕ್ಕಂಥ ಅಜ್ಜಯ್ಯನ ಮಠಕ್ಕೂ ಕೂಡ ತೆರಳಿ ಒಂದಷ್ಟು ಪೂಜೆಯನ್ನ ಮಾಡಿಸುವಂತ ಕೆಲಸವನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವ್ರು ಮಾಡಿರ್ತಕ್ಕಂಥದ್ದು. ಇವತ್ತು ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ದೆಹಲಿಗೆ ಹೊರಟಿದ್ರು. ಅವ್ರನ್ನ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಡ್ರಾಪ್ ಮಾಡಿ ಅಲ್ಲಿಂದ ಅವರು ನೇರವಾಗಿ ಕನಕಪುರಕ್ಕೆ ಹೋಗಿ ಕೆಂಕೇರಮ್ಮನ ದೇವಸ್ಥಾನಕ್ಕೆ ಹೋಗಿ ತಮ್ಮ ಮನೆದೇವರು ಕೂಡ ಹೌದು. ಯಾಕಂತಂದ್ರೆ ಕನಕಪುರದಲ್ಲಿ ಅವರ ಮನೆ ದೇವರು ಯಾವ್ದಂದ್ರೆ ಕೆಂಕೇರಮ್ಮ. ಯಾವುದೇ ಸಂದರ್ಭದಲ್ಲೂ ಕೂಡ ಮನೆ ದೇವರಿಗೆ ಹೋಗಿ ತಮ್ಮ ದೇವಿಯ ಆಶೀರ್ವಾದವನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಬಂದಿದ್ರು. ಸೊ ಇವತ್ತು ಕೂಡ ಆ ದೇವರ ಮೊರೆ ಹೋಗಿರ್ತಕ್ಕಂಥದ್ದು. ಸೊ ಏನು ಮನುಷ್ಯ ದ್ರೋಹ ಬಗೆದ್ರು ಕೂಡ ದೈವ ನಮ್ಮನ್ನ ಕೈ ಹಿಡಿತಾನೆ ಅನ್ನುವಂತ ನಂಬಿಕೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಹಿಡಿತಾ ಬಂದಿರತಕ್ಕಂಥದ್ದು. ಸೊ ಹೀಗಾಗಿ ಇದೆಲ್ಲವನ್ನು ಕೂಡ ಒಂದ್ ಕಡೆಯಿಂದ ನೋಡ್ತಾ ಹೋದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇಲ್ಲ ಒಂದೇ ನಂಬಿಕೆ, ಹಿಡಿದ್ರೆ ನನ್ನ ಕೈ ಹಿಡಿದ್ರೆ ಅದು ದೈವವೇ ಅನ್ನುವಂತ ಒಂದಷ್ಟು ನಂಬಿಕೆಯನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಆ ದೈವದ ಮೊರೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅನೇಕ ದೇವರುಗಳ ಮೊರೆ ಹೋಗಿರ್ತಕ್ಕಂಥದ್ದು. ನಿನ್ನೆ ಅಜ್ಜಯ್ಯನ ದೇವಸ್ಥಾನಕ್ಕೆ ಹೋಗಿ ತಡರಾತ್ರಿಯಲ್ಲಿ ಹೋಗಿ ಪೂಜೆಯನ್ನ ಮಾಡ್ಕೊಂಡ್ ಬಂದ್ರು. ಇವತ್ತು ಕೆಂಕೇರಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಹೀಗಾಗಿ ಅವರ ದೈವ ಭಕ್ತಿ ಅನ್ನುವಂಥದ್ದು ಈಗ ಅವರ ಮುಂದಿನ ಒಂದು ಸುಲಭದ ಹಾದಿ ಅನ್ನುವಂಥದ್ದು ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಅವರ ಆಪ್ತರು ಕೂಡ ಡಿ.ಕೆ. ಶಿವಕುಮಾರ್ ದೈವ ಬಲವನ್ನು ಕೂಡ ನಿಮ್ಮ ಕೈ ಹಿಡಿಯುತ್ತೆ ಅನ್ನುವಂಥದ್ದು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಇದೇ ನವೆಂಬರ್ ನಲ್ಲೇ ನೀವು ಅಧಿಕಾರವನ್ನ ಹಿಡಿಬೇಕು ಅನ್ನುವಂತ ಒಂದಷ್ಟು ನಂಬಿಕೆಗಳೇನಿತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ. ಹೀಗಾಗಿ ಅದನ್ನ ಸಾಧಿಸಿಕೊಳ್ಳೇಬೇಕು ಅನ್ನುವಂತ ನಿಟ್ಟಿನಲ್ಲಿ ದೇವರ ಮೊರೆ ಹೋಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟ ಅಂತಾನೆ ಹೇಳ್ಬೋದು. ಸ್ಮಿತಾ, ಧನ್ಯವಾದ. ಪವರ್ ಫೈಟ್ ನ ನಡುವೆ ಕೂಡ ಡಿ.ಕೆ. ಶಿವಕುಮಾರ್ ಅವರು ದೇವರು ದಿಂಡ್ರು ಪೂಜೆ ಪುನಸ್ಕಾರ ದೇವಸ್ಥಾನಕ್ಕೆ ಹೋಗೋದನ್ನ ಮರಿತಾ ಇಲ್ಲ ಬಿಡ್ತಾ ಇಲ್ಲ. ಇವತ್ತು ಕೂಡ ಮನೆ ದೇವರ ದರ್ಶನವನ್ನ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ರಾಮನಗರಕ್ಕೆ ಲೋಕಲ್ ಎಲೆಕ್ಷನ್ ಸಲುವಾಗಿ ಹೋಗಿದ್ರು. ಆ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾದ ಪೂಜೆಯನ್ನ ನೆರವೇರಿಸಿದ್ದಾರೆ. ಮನೆ ದೇವರ ಆಶೀರ್ವಾದವನ್ನ ಪಡೆದಿದ್ದಾರೆ ಡಿ.ಕೆ. ಶಿವಕುಮಾರ್. ಕೆಂಕೇರಮ್ಮ ದೇಗುಲದಲ್ಲಿ ಪೂಜೆಯನ್ನ ನೆರವೇರಿಸಿದ್ದಾರೆ ಡಿ.ಕೆ. ಶಿವಕುಮಾರ್. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ದೇವರ ಆಶೀರ್ವಾದದ ಬಗ್ಗೆ ಅನೇಕ ಬಾರಿ ಮಾತನಾಡಿದ್ದಾರೆ. ನಾವು ಪರಿಶ್ರಮ ಹಾಕ್ತೀವಿ, ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಅರ್ಥದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹಿಂದೆ ಕೂಡ ಮಾತನಾಡಿದ್ದಾರೆ. ಈ ಪವರ್ ಫೈಟ್ ನಡೀತಿರೋ ಸಂದರ್ಭದಲ್ಲೇನೆ ದೇವಸ್ಥಾನಕ್ಕೆ ಹೋಗಿರೋದು. ನೋ ಡೌಟ್ ಹಿಂದೆನೂ ಕೂಡ ಅನೇಕ ಬಾರಿ ಹೋಗಿದ್ದಾರೆ, ದೇವಸ್ಥಾನಗಳಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿದ್ದಾರೆ. ಬಟ್ ಈ ಕುರ್ಚಿ ಕಾದಾಟದ ನಡುವೆ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿರೋದು ಸ್ವಲ್ಪ ಕುತೂಹಲ ಕಾರಣವಾಗ್ತಾ ಇದೆ. ಸ್ಮಿತಾ, ಖಂಡಿತವಾಗ್ಲು ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂತ ಗಾದೆನೇ ಇದೆ. ಸೊ ಅದರಲ್ಲೂ ಹೇಳಿಕೆಳಿ ಡಿ.ಕೆ. ಶಿವಕುಮಾರ್ ಅವರು ದೈವ ಭಕ್ತರು ಅನ್ನೋಂಥದ್ದು ಬಹಳ ಹಿಂದಿನಿಂದನೂ ಕೂಡ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಅವ್ರಿಗೀಗ ಸಂಕಟ ಬಂದಿದೆ. ಸೊ ಹೀಗಾಗಿ ವೆಂಕಟರಮಣನ ಆರಾಧನೆ ಕೂಡ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ನಿನ್ನೆ ರಾತ್ರಿ ಕೂಡ ನಾಗರಬಾವಿಯಲ್ಲಿರ್ತಕ್ಕಂಥ ಅಜ್ಜಯ್ಯನ ಮಠಕ್ಕೂ ಕೂಡ ತೆರಳಿ ಒಂದಷ್ಟು ಪೂಜೆಯನ್ನ ಮಾಡಿಸುವಂತ ಕೆಲಸವನ್ನು ಕೂಡ
ಡಿ ಕೆ ಶಿವಕುಮಾರ್ ಅವ್ರು ಮಾಡಿರ್ತಕ್ಕಂಥದ್ದು. ಇವತ್ತು ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ದೆಹಲಿಗೆ ಹೊರಟಿದ್ರು. ಅವ್ರನ್ನ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಡ್ರಾಪ್ ಮಾಡಿ ಅಲ್ಲಿಂದ ಅವರು ನೇರವಾಗಿ ಕನಕಪುರಕ್ಕೆ ಹೋಗಿ ಶಂಕರಮ್ಮನ ದೇವಸ್ಥಾನಕ್ಕೆ ಹೋಗಿ ತಮ್ಮ ಮನೆದವರು ಕೂಡ ಹೌದು. ಯಾಕಂತಂದ್ರೆ ಕನಕಪುರದಲ್ಲಿ ಅವರ ಮನೆ ದೇವರು ಯಾವ್ದು ಅಂತಂದ್ರೆ ಕೆಂಕೇರಮ್ಮ. ಯಾವುದೇ ಸಂದರ್ಭದಲ್ಲೂ ಕೂಡ ಮನೆ ದೇವರಿಗೆ ಹೋಗಿ ತಮ್ಮ ದೇವಿಯ ಆಶೀರ್ವಾದವನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಬಂದಿದ್ರು. ಸೊ ಇವತ್ತು ಕೂಡ ಆ ದೇವರ ಮೊರೆ ಹೋಗಿರ್ತಕ್ಕಂಥದ್ದು. ಸೊ ಏನು ಮನುಷ್ಯ ದ್ರೋಹ ಬಗೆದ್ರು ಕೂಡ ದೈವ ನಮ್ಮನ್ನ ಕೈ ಹಿಡಿತಾನೆ ಅನ್ನುವಂತ ನಂಬಿಕೆಯನ್ನ ಡಿ ಕೆ ಶಿವಕುಮಾರ್ ಅವರು ಹಿಡಿತಾ ಬಂದಿರತಕ್ಕಂಥದ್ದು. ಸೊ ಹೀಗಾಗಿ ಇದೆಲ್ಲವನ್ನು ಕೂಡ ಒಂದ್ ಕಡೆಯಿಂದ ನೋಡ್ತಾ ಹೋದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲ ಒಂದೇ ನಂಬಿಕೆ, ಹಿಡಿದ್ರೆ ನನ್ನ ಕೈ ಹಿಡಿದ್ರೆ ಅದು ದೈವವೇ ಅನ್ನುವಂತ ಒಂದಷ್ಟು ನಂಬಿಕೆಯನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಆ ದೈವದ ಮೊರೆಯನ್ನ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅನೇಕ ದೇವರುಗಳ ಮೊರೆ ಹೋಗಿರ್ತಕ್ಕಂಥದ್ದು. ನಿನ್ನೆ ಅಜ್ಜಯ್ಯನ ದೇವಸ್ಥಾನಕ್ಕೆ ಹೋಗಿ ತಡರಾತ್ರಿಯಲ್ಲಿ ಹೋಗಿ ಪೂಜೆಯನ್ನ ಮಾಡ್ಕೊಂಡ್ ಬಂದ್ರು. ಇವತ್ತು ಕೆಂಕೇರಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಹೀಗಾಗಿ ಅವರ ದೈವ ಭಕ್ತಿ ಅನ್ನುವಂಥದ್ದು ಈಗ ಅವರ ಮುಂದಿನ ಒಂದು ಸುಲಭದ ಹಾದಿ ಅನ್ನುವಂಥದ್ದು ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಅವರ ಆಪ್ತರು ಕೂಡ ಡಿ ಕೆ ಶಿವಕುಮಾರ್ ದೈವ ಬಲವನ್ನು ಕೂಡ ನಿಮ್ಮ ಕೈ ಹಿಡಿಯುತ್ತೆ ಅನ್ನುವಂಥದ್ದು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಇದೇ ನವೆಂಬರ್ ನಲ್ಲೇ ನೀವು ಅಧಿಕಾರವನ್ನ ಹಿಡಿಬೇಕು ಅನ್ನುವಂತ ಒಂದಷ್ಟು ನಂಬಿಕೆಗಳೇನಿತ್ತು ಡಿ ಕೆ ಶಿವಕುಮಾರ್ ಅವರಿಗೆ. ಹೀಗಾಗಿ ಅದನ್ನ ಸಾಧಿಸಿಕೊಳ್ಳೇಬೇಕು ಅನ್ನುವಂತ ನಿಟ್ಟಿನಲ್ಲಿ ದೇವರ ಮೊರೆ ಹೋಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟ ಅಂತಾನೆ ಹೇಳ್ಬೋದು. ಸ್ಮಿತಾ, ಧನ್ಯವಾದ. ಪವರ್ ಫೈಟ್ನ ನಡುವೆ ಕೂಡ ಡಿ ಕೆ ಶಿವಕುಮಾರ್ ಅವರು ದೇವರು ದಿಂಡ್ರು ಪೂಜೆ ಪುನಸ್ಕಾರ ದೇವಸ್ಥಾನಕ್ಕೆ ಹೋಗೋದನ್ನ ಮರಿತಾ ಇಲ್ಲ, ಬಿಡ್ತಾ ಇಲ್ಲ. ಇವತ್ತು ಕೂಡ ಮನೆ ದೇವರ ದರ್ಶನವನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ರಾಮನಗರಕ್ಕೆ ಲೋಕಲ್ ಎಲೆಕ್ಷನ್ ಸಲುವಾಗಿ ಹೋಗಿದ್ರು. ಆ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾದ ಪೂಜೆಯನ್ನ ನೆರವೇರಿಸಿದ್ದಾರೆ. ಮನೆ ದೇವರ ಆಶೀರ್ವಾದವನ್ನ ಪಡೆದಿದ್ದಾರೆ ಡಿ ಕೆ ಶಿವಕುಮಾರ್. ಕೆಂಕೇರಮ್ಮ ದೇಗುಲದಲ್ಲಿ ಪೂಜೆಯನ್ನ ನೆರವೇರಿಸಿದ್ದಾರೆ ಡಿ ಕೆ ಶಿವಕುಮಾರ್. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ದೇವರ ಆಶೀರ್ವಾದದ ಬಗ್ಗೆ ಅನೇಕ ಬಾರಿ ಮಾತನಾಡಿದ್ದಾರೆ. ನಾವು ಪರಿಶ್ರಮ ಹಾಕ್ತೀವಿ, ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಅರ್ಥದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಕೂಡ ಮಾತನಾಡಿದ್ದಾರೆ. ಈ ಪವರ್ ಫೈಟ್ ನಡೀತಿರೋ ಸಂದರ್ಭದಲ್ಲೇನೆ ದೇವಸ್ಥಾನಕ್ಕೆ ಹೋಗಿರೋದು. ನೋ ಡೌಟ್ ಹಿಂದೆನೂ ಕೂಡ ಅನೇಕ ಬಾರಿ ಹೋಗಿದ್ದಾರೆ ದೇವಸ್ಥಾನಗಳಿಗೆ, ಪೂಜೆ ಪುನಸ್ಕಾರಗಳನ್ನು ಮಾಡಿಸಿದ್ದಾರೆ. ಬಟ್ ಈ ಕುರ್ಚಿ ಕಾದಾಟದ ನಡುವೆ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿರೋದು ಸ್ವಲ್ಪ ಕುತೂಹಲ ಕಾರಣವಾಗ್ತಾ ಇದೆ. ಸ್ಮಿತಾ, ಖಂಡಿತವಾಗ್ಲು ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂತ ಗಾದೆನೇ ಇದೆ. ಸೊ ಅದರಲ್ಲೂ ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅವರು ದೈವ ಭಕ್ತರು ಅನ್ನೋಂಥದ್ದು ಬಹಳ ಹಿಂದಿನಿಂದಲೂ ಕೂಡ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಅವ್ರಿಗೀಗ ಸಂಕಟ ಬಂದಿದೆ. ಸೊ ಹೀಗಾಗಿ ವೆಂಕಟರಮಣನ ಆರಾಧನೆ ಕೂಡ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ನಿನ್ನೆ ರಾತ್ರಿ ಕೂಡ ನಾಗರಬಾವಿಯಲ್ಲಿರ್ತಕ್ಕಂಥ ಅಜ್ಜಯ್ಯನ ಮಠಕ್ಕೂ ಕೂಡ ತೆರಳಿ ಒಂದಷ್ಟು ಪೂಜೆಯನ್ನ ಮಾಡಿಸುವಂತ ಕೆಲಸವನ್ನು ಕೂಡ ಡಿ ಕೆ ಶಿವಕುಮಾರ್ ಅವ್ರು ಮಾಡಿರ್ತಕ್ಕಂಥದ್ದು. ಇವತ್ತು ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ದೆಹಲಿಗೆ ಹೊರಟಿದ್ರು. ಅವ್ರನ್ನ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಡ್ರಾಪ್ ಮಾಡಿ ಅಲ್ಲಿಂದ ಅವರು ನೇರವಾಗಿ ಕನಕಪುರಕ್ಕೆ ಹೋಗಿ ಶಂಕರಮ್ಮನ ದೇವಸ್ಥಾನಕ್ಕೆ ಹೋಗಿ ತಮ್ಮ ಮನೆದವರು ಕೂಡ ಹೌದು. ಯಾಕಂತಂದ್ರೆ ಕನಕಪುರದಲ್ಲಿ ಅವರ ಮನೆ ದೇವರು ಯಾವ್ದು ಅಂತಂದ್ರೆ ಕೆಂಕೇರಮ್ಮ. ಯಾವುದೇ ಸಂದರ್ಭದಲ್ಲೂ ಕೂಡ ಮನೆ ದೇವರಿಗೆ ಹೋಗಿ ತಮ್ಮ ದೇವಿಯ ಆಶೀರ್ವಾದವನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಬಂದಿದ್ರು. ಸೊ ಇವತ್ತು ಕೂಡ ಆ ದೇವರ ಮೊರೆ ಹೋಗಿರ್ತಕ್ಕಂಥದ್ದು. ಸೊ ಏನು ಮನುಷ್ಯ ದ್ರೋಹ ಬಗೆದ್ರು ಕೂಡ ದೈವ ನಮ್ಮನ್ನ ಕೈ ಹಿಡಿತಾನೆ ಅನ್ನುವಂತ ನಂಬಿಕೆಯನ್ನ ಡಿ ಕೆ ಶಿವಕುಮಾರ್ ಅವರು ಹಿಡಿತಾ ಬಂದಿರತಕ್ಕಂಥದ್ದು. ಸೊ ಹೀಗಾಗಿ ಇದೆಲ್ಲವನ್ನು ಕೂಡ ಒಂದ್ ಕಡೆಯಿಂದ ನೋಡ್ತಾ ಹೋದ್ರೆ ಡಿ ಡಿ.ಕೆ. ಶಿವಕುಮಾರ್ ಅವರಿಗೆ ಇಲ್ಲ ಒಂದೇ ನಂಬಿಕೆ, ಹಿಡಿದ್ರೆ ನನ್ನ ಕೈ ಹಿಡಿದ್ರೆ ಅದು ದೈವವೇ ಅನ್ನುವಂತ ಒಂದಷ್ಟು ನಂಬಿಕೆಯನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಆ ದೈವದ ಮೊರೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅನೇಕ ದೇವರುಗಳ ಮೊರೆ ಹೋಗಿರ್ತಕ್ಕಂಥದ್ದು. ನಿನ್ನೆ ಅಜ್ಜಯ್ಯನ ದೇವಸ್ಥಾನಕ್ಕೆ ಹೋಗಿ ತಡರಾತ್ರಿಯಲ್ಲಿ ಹೋಗಿ ಪೂಜೆಯನ್ನ ಮಾಡ್ಕೊಂಡ್ ಬಂದ್ರು. ಇವತ್ತು ಕೆಂಕೇರಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಹೀಗಾಗಿ ಅವರ ದೈವ ಭಕ್ತಿ ಅನ್ನುವಂಥದ್ದು